ಬಾಯಿ ಕೆಟ್ಟಿದೆಯಾ, ಇಲ್ಲ ನೆಗಡಿ ಏನಾದರೂ ಆಗಿದೆಯಾ, ಅಥವಾ ಡಿಫ್ರೆಂಟಾಗಿ ಏನಾದರೂ ಒಂದು ಟ್ರೈ ಮಾಡಬೇಕು ಅನ್ನಿಸ್ತಿದೆಯಾ ರೆಸಿಪಿ, ಇದನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದಷ್ಟು ಬೆಳ್ಳುಳ್ಳಿ ಮತ್ತು ಒಂದಷ್ಟು ಕರಿಬೇವಿನ ಸೊಪ್ಪು ಬೇಕಾಗುತ್ತೆ. ಮೊದಲಿಗೆ ಬೆಳ್ಳುಳ್ಳಿ ಜಜ್ಜಿಟ್ಕೊಳ್ಳಿ. ಆಮೇಲೆ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿ. ಸಾಸಿವೆ ಚಟಪಟ ಅಂದಮೇಲೆ ಜಜ್ಜಿಟ್ಕೊಂಡಿರೋ ಅಷ್ಟು ಬೆಳ್ಳುಳ್ಳಿನ ಹಾಕಿಬಿಟ್ಟು ಗ್ಯಾಸ್ ಸ್ಟವ್ನ ಸಿಮ್ಮಲ್ಲಿ ಇಡೋದನ್ನು ಮಾತ್ರ ಮರಿಬೇಡಿ. ಯಾಕೆ ಅಂದರೆ ಸಿಮ್ಮಲ್ಲಿಟ್ಟರೆ ಸಾಕಾಗತ್ತೆ. ಬೆಳ್ಳುಳ್ಳಿ ತುಂಬ ಸ್ಲೋ ಕುಕ್ಕಿಂಗ್ ಆದ್ರೇ ಇದು ರುಚಿ ಬರೋದು. ಆಮೇಲೆ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡು ಸಿಮ್ಮಲ್ಲೇ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡಿ. ನೋಡಿ, ಈ ಮಟ್ಟಕ್ಕೆ ಫ್ರೈ ಆದಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಂಡ್ಬಿಟ್ಟು ಒಂದು ಫ್ಯೂ ಸೆಕೆಂಡ್ಸ್ ಬಾಡಿಸ್ಕೊಂಡು ಸ್ಟವ್ನ ಆಫ್ ಮಾಡಿಬಿಡಿ. ಖಾರದ ಪುಡಿ ಹಾಕಾದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬೇಡಿ. ನಾನಿಲ್ಲಿ ನೀರು ಕುಡಿಯೋ ಲೋಟ 1 ಗ್ಲಾಸಷ್ಟು ಅಕ್ಕಿನ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಈ ಮಾಡಿರೋ ಅಷ್ಟು ಗೊಜ್ಜು ಆ ಅನ್ನದ ಅಳತೆಗೆ ಸರಿ ಹೋಗುತ್ತೆ. ರೈಸ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ರೈಸ್ನ ಮತ್ತು ಗೊಜ್ಜನ್ನ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ರೆಸಿಪಿ, ಬಟ್ ವೆರಿ ವೆರಿ ಟೇಸ್ಟಿ. ಅನ್ನಕ್ಕೆ ಇಟ್ಕೊಂಡು ಟೈಮಲ್ಲಿ ಬೆಳ್ಳುಳ್ಳಿ ಬಿಡಿಸ್ಕೊಂಡ್ಬಿಟ್ರೆ ತುಂಬ ಕಡಿಮೆ ಟೈಮಲ್ಲಿ ಈ ರೆಸಿಪಿ ತಯಾರಾಗುತ್ತೆ. ಗಾರ್ಲಿಕ್ ಸ್ವೀಟ್ನೆಸ್, ಚಿಲ್ಲಿ ಪೌಡ್ರ್ ಖಾರ, ಹಾಗೆ ಚೆನ್ನಾಗಿ ಫ್ರೈ ಆಗಿರುವಂಥ ಕರಿಬೇವಿನ ಸೊಪ್ಪು ಸೂಪರಾಗಿರುತ್ತೆ.